ಹಾಯ್ ಫ್ರೆಂಡ್ಸ್, ಹಲೋ. ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಚಿಕ್ಕಿ ಮಾಡ್ತಾ ಇದ್ದೀನಿ ನನ್ನ ಮಗಗೋಸ್ಕರ. ಅದು ಒಂದು ಮಾಡೋದಕ್ಕೆ ನೋಡಿ, ಅಡುಗೆ ಮನೆ ಎಲ್ಲ ಎಷ್ಟು ಗಲೀಜಾಗಿದೆಯೋ. ಗಲೀಜಂದರೆ ಅಡುಗೆ ಮಾಡುವಾಗ ಅದೆಲ್ಲ ಕಾಮನ್ನೇ ಎಲ್ಲ. ಅದಕ್ಕೆ ನೋಡಿ ಯಾವ ಥರ ಕೌಂಟರ್ ಟಾಪ್ ಎಲ್ಲ ಖಾಲಿ ಇಲ್ದಿರ ಮಾಡಿದ್ದೀನಿ. ಆ ಥರ ಎಲ್ಲ ಗಲೀಜಾಗಿದೆ. ಆಮೇಲೆ ಬಂದುಬಿಟ್ಟು ಸ್ಟವ್ ಎಲ್ಲ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಅಲ್ಲಿ ಚಿಕ್ಡಿಕಾಯಿ ಪಲ್ಯ ಮಾಡಿದ್ದೀನಿ, ಆಮೇಲೆ ರೈಸು, ಚಪಾತಿ ಮಾಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಹಾಗಲಕಾಯಿ ಗೊಜ್ಜು ನೆನ್ನೆದೇ ಇತ್ತು. ಆಮೇಲೆ ನೋಡಿ ಅಲ್ಲೆಲ್ಲನೂ ಇದು ಮಾಡಿದ್ದೆಲ್ಲ ಅದರಿಂದ ಆ ಥರ ಆಗಿದೆ. ಆಮೇಲೆ ಫುಲ್ಲು ಆ ಥರ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಡಬೇಕು, ಅದೆಲ್ಲ ಎತ್ತಿಕ್ಕಿ ಎಲ್ಲನೂ. ಮತ್ತು ಚಿಕ್ಕಿನೂ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಆ ವಿಡಿಯೋ ಬೇಕು ಅಂದರೆ ಹೇಳಿ, ಮಾಡ್ತೀನಿ. ಯಾಕಂದರೆ ಇವಾಗ ಚಿಕ್ಕಿ ಎಲ್ಲರಿಗೂ ಮಾಡೋದು ಬರುತ್ತೆ, ಅದರಿಂದ ನಾನೇನು ಆ ವಿಡಿಯೋ ಏನು ಮಾಡಿ ತೋರಿಸಿಲ್ಲ. ಚೆನ್ನಾಗೇನೋ ಬಂತು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ಆಮೇಲೆ ನೋಡಿ ಸಿಂಕಲ್ಲೇ ಅದೆಲ್ಲ ಹೊಟ್ಟೆಲ್ಲ ಇದು ಮಾಡಿದ್ದೀನಲ್ಲ, ಅದಕ್ಕೇನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಮನೆಯಲ್ಲೆಲ್ಲ ಇದಾದರೆ ಗಲೀಜಾಗುತ್ತೆ. ಇಲ್ಲ ಸಿಂಕಲ್ಲಾದರೆ ತೊಳೆದು ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬೋದು ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ನೋಡಿ ಇವಾಗ ಎಲ್ಲ ಕೆಲಸನೂ ಬೇಗ ಮಾಡಿಬಿಡಬೇಕು. ಇದೆಲ್ಲ ಎತ್ತಿಕ್ಬಿಟ್ಟು ಎಲ್ಲ ಫುಲ್ ಕ್ಲೀನಾಗಿ ಮಾಡಬೇಕು. ತುಂಬ ದಿವಸ ಆಯಿತು ವೀಡಿಯೋಗಳೆಲ್ಲ ಮಾಡಿ. ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಈ ಹೊಸ ಮನೆ ಬಂದಿದ್ದೀವಿ, ಶಿಫ್ಟ್ ಆಗಿದ್ದೀವಿ ವೈಟ್ಫೀಲ್ಡ್ಗೆ. ಈ ಮನೆಗೆ ಬಂದಾಗಿಂದ ಯಾವುದೂ ವೀಡಿಯೋ ಹಾಕಿಲ್ಲ. ಈ ಮನೆ ಫುಲ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಆಮೇಲೆ ನೋಡಿ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಫುಲ್ಲು ಎಲ್ಲ ಎತ್ತಿಕ್ಕಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ನೋಡಿ ಈ ಥರ ಕ್ಲೀನಾಗಿ ಇಕ್ಕಿದ್ದೀನಿ. ನನಗೆ ಡೈಲಿ ಈ ಥರನೇ ಇರಬೇಕು. ಈ ಥರ ಇದ್ದರೆ ತುಂಬ ಖುಷಿಯಾಗುತ್ತೆ ಮನೆಯೆಲ್ಲನೂ ಕ್ಲೀನಾಗಿ. ನೋಡಿ ಇವಾಗೆಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ ನೋಡಿ. ಬರೀ ಅಡುಗೆ ಮನೆ ಮಾತ್ರ ನಿಮಗೆ ಹೋಮ್ ಟೂರ್ ಮಾಡಿದ್ದೀನಿ. ಹೋಮ್ ಟೂರ್ ಕೂಡ ಅಲ್ಲ, ಬಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಫಸ್ಟ್ ನಾವು ಮನೆಗೆ ಬಂದಾಗ ಅವರೇನೋ ಪರವಾಗಿಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಬಟ್ ಆ ಕಬೋರ್ಡ್ಸ್ಗೆಲ್ಲನೂ ಕವರ್ ಏನೂ ತೆಗ್ದಿರಲಿಲ್ಲ. ನಾನೇ ಫುಲ್ಲು ಕವರೆಲ್ಲ ತೆಗೆದ್ಬಿಟ್ಟು ಫುಲ್ಲು ಕ್ಲೀನಾಗಿ ಮಾಡಿದ್ದೀನಿ. ಆಮೇಲೆ ದೇವ್ರ ಮನೆ ಬಂದುಬಿಟ್ಟು ಇಲ್ಲಿಲ್ಲ, ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಅಲ್ಲಿ ಇಕ್ಕಿದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ. ಕಬೋರ್ಡ್ಸ್ ಒಳಗಡೆ ಎಲ್ಲ ಇದೆ. ಇಲ್ಲಿ ಸ್ವಲ್ಪ ಖಾಲಿಯಾಗಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇ ಥರ ನಮ್ಮ ಅಡುಗೆ ಮನೆ ಯಾವ ಥರ ಇದೆ ಅಂತ ಕೂಡ ಕಮೆಂಟ್ ಮಾಡಿ. ನೋಡಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ ಇರೋದಕ್ಕೆ, ಅಂದರೆ ನೀಟಾಗಿರೋದಕ್ಕೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಬಾಯ್ ಫ್ರೆಂಡ್ಸ್.